ನಮಸ್ಕಾರ. ನನ್ನ ಹೆಸರು ಜಯಮ್ಮ ಕೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರ್ಯ ದೇವಸ್ಥಾನದಲ್ಲಿ 21 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೆ. ನನ್ನ ಸೇವಾವಧಿಯಲ್ಲಿ ನನ್ನ ಸಹಶಿಕ್ಷಕರಾಗಿ ಶ್ರೀಯುತ NP ಸುಕೇಶ್ ಅವರು ನನ್ನ ಜೊತೆ ವರ್ಕ್ ಮಾಡಿದರು. ನಮ್ಮ ಶಾಲೆಗೆ ಅವ್ರು ಬರುವಾಗ ಗ್ರಹಚಾರ ಏನು ಅಂದರೆ ಕೊರೋನಾ ಟೈಮ್ ಆಗಿತ್ತು. ಕೊರೋನಾ ಟೈಮಲ್ಲಿ ಹೇಗೆ ಸರ್ ಪಾಠಗಳನ್ನೆಲ್ಲ ಮಾಡೋದು, ಮಕ್ಕಳಿಗೆ ಹೇಗೆ ಶಿಕ್ಷಣ ಮುಟ್ಟಿಸೋದು ಅಂತ ಸ್ವಲ್ಪ ಟೆನ್ಷನಲ್ಲೇ ಇದ್ವಿ ನಾವೆಲ್ಲ. ಆವಾಗ ಮೇಡಮ್ ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊತೀರಿ, ನಾನಿದ್ದೀನಲ್ಲ ಅಂತ ಹೇಳ್ಬಿಟ್ಟು ವೆಹಿಕಲ್ ತೊಗೊಂಡು ಬಂದು ಎಲ್ಲ ಪೋಷಕರು ಮನೆಗೆ ಭೇಟಿಯಾಗಿ ಮಕ್ಕಳನ್ನೆಲ್ಲ ಗುಂಪು ಮಾಡಿ ಅಲ್ಲೆಲ್ಲ ಹೋಗಿ ಮಕ್ಕಳಿಗೆ ಪಾಠವನ್ನು ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ವಿ. ಆನಂತರ ಅವ್ರ ಸೇವಾ ವೈಖರಿಯನ್ನು ನಾನು ಗಮನಿಸಿದಾಗ ಅವ್ರ ಹಿಂದೆ CRP ಕೆಲಸ ಮಾಡಿದರು ಅಂತ ಬಗ್ಗೆ ಎಲ್ಲ ತುಂಬ ಕೇಳಿದ್ದೆ. ಒಂಥರ ಪಾದರಸ ಇದ್ದಂಗೆ, ಸುಕೇಶ್ ಅವರು ನಿಮ್ಮ ಶಾಲೆಗೆ ಬಂದಿದ್ದು ನಿಮ್ಗೆ ತುಂಬ ಲಕ್ಕಿ ಮೇಡಮ್ ನೀವು ಅಂತೆಲ್ಲ ಹೇಳ್ತಾಯಿದ್ರು. ಅದೇ ರೀತಿ ನಾನು ಗಮನಿಸ್ತಾ ಬಂದ ಹಾಗೆ ತುಂಬ ವಾಕ್ಚಾತುರ್ಯ, ವಿದ್ವತ್ತುಳ್ಳ, ತುಂಬ ಕ್ರಿಯಾಶೀಲ ವ್ಯಕ್ತಿ. ಏನೇ ಕೆಲಸ ಕೊಟ್ಟರು ಏನು ಬಂದರೂ ಮೇಡಮ್ ಮಾಡ್ಕೊಂಡು ಹೋಗೋಣ ಚೆನ್ನಾಗಿ ಅಂತ ಹೇಳ್ಕೊಂಡು ಎಲ್ಲರಲ್ಲೂ ಎಲ್ಲರೂ ಹುರಿದುಂಬಿಸ್ಕೊಂಡು ಒಂದು SDMC ಇರ್ಬೋದು, ಸಮುದಾಯ ಇರ್ಬೋದು, ಅಧಿಕಾರಿ ವರ್ಗಗಳಿರ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಯಾರೇ ಬರಲಿ, ಏನೇ ಬರಲಿ, ಏನೇ ಸೌಲಭ್ಯ ಬರಲಿ ಎಲ್ಲವನ್ನೂ ಸಹ ಸಂಪನ್ಮೂಲವನ್ನು ಒಗ್ಗೂಡಿಸ್ಕೊಂಡು ಶಾಲೆ ಮಕ್ಕಳ ಪ್ರಗತಿ ಶ್ರಮಿಸ್ತಾ ಇದ್ದರು. ಸರ್ಕಾರ ಎಷ್ಟೇ ಸೌಲಭ್ಯ ಕೊಟ್ಟರು ಸಹ ಸಾಲದು, ನಾವು ಪ್ರೈವೇಟ್ ಶಾಲೆ ಕಂಪ್ಯಾರಿಸನ್ ಮಾಡಿದಾಗ ನಾವು ಯಾವುದರಲ್ಲೂ ಕೊರತೆ ಆಗಬಾರ್ದು ಅಂತ ಬಿಟ್ಟು ತುಂಬ ವಸ್ತುಗಳನ್ನ ಶಾಲೆಗೆ ದಾನಿಗಳನ್ನ ಹಿಡಿದ್ಬಿಟ್ಟು ಯಾರ ಮನಸ್ಸನ್ನು ಹೇಗೆ ಒಲಿಸ್ಬೇಕೋ, ಅವ್ರ ಹತ್ರ ಹೇಗೆ ಮಾತಾಡಬೇಕು ಅಂತೆಲ್ಲ ಅವ್ರಿಗೆ ಗೊತ್ತಿತ್ತು. ಹಾಗೆ ಮಾಡಿಬಿಟ್ಟು ಈಗಿನ ಕಾಲದಲ್ಲಿ ಯಾರೋ ಒಬ್ರು ಹೋಗಿ ಶಾಲೆಗೆ ಹಣ ಕೊಡಿ ಅಂತ ಕೇಳಿ ಯಾರು ಕೊಡಲ್ಲ. ಕೊಟ್ಟಂಥ ಹಣ ಸದ್ವಿನಿಯೋಗ ಆಗುತ್ತೋ ಇಲ್ಲೋ ಅಂತ ಗಮನಿಸ್ತಾರೆ. ಆ ನಿಟ್ಟಿನಲ್ಲಿ ಅವರು ತುಂಬ ಸದ್ವಿನಿಯೋಗ ಮಾಡಿದ ಕಾರಣಕ್ಕೆ ತುಂಬ ಸಂಪನ್ಮೂಲನ ಕ್ರೋಢೀಕರಿಸಿದರು. ಶಾಲೆಗೆ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಆಮೇಲೆ ಶಾಲಾ ಸುತ್ತಲೂ ಕಾಂಪೌಂಡು, ಶಾಲಾ ಮೇಲ್ಛಾವಣಿ ಅಂತೂ ಕುಸಿದು ಬೀಳೋ ಅಂಥ ಪರಿಸ್ಥಿತಿ ಇತ್ತು. ಅದರಲ್ಲಿ ಜಿಲ್ಲಾ ಪಂಚಾಯತಿಯವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಶಾಲೆಗೆ ಬರ್ತಕ್ಕಂಥ ಸೌಲಭ್ಯಗಳನ್ನ ಸಂಗ್ರಹಿಸಿಬಿಟ್ಟು ಶಾಲಾ ರಿಪೇರಿ ಮಾಡಿಸಿದ್ರು. ಆಮೇಲೆ ಸೈನ್ಸ್ ಉಪಕರಣಗಳನ್ನೆಲ್ಲ ತಂದರು. ಆಮೇಲೆ ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಅವರಿಗೆ ಅವರ ಹತ್ರ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಪುಸ್ತಕಗಳಿತ್ತು, ಲೈಬ್ರರಿ ಪುಸ್ತಕಗಳು. ಅದನ್ನೆಲ್ಲವೂ ತಂದು ಶಾಲೆಗೆ ತಂದುಬಿಟ್ಟು ಹಾಕಿ ಶಾಲಾ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಬರೀ ತಂದಿಟ್ಬಿಟ್ರೆ ಅದು ಓದಲಿಕ್ಕೆ ಮಕ್ಕಳಿಗೆ ಕರೆಕ್ಟಾಗಿ ಆಗೋದಿಲ್ಲ ಅಂತ ಅದಕ್ಕೊಂದು ರ್ಯಾಕ್ ಬೇಕಿತ್ತು. ಅದನ್ನು ಸಹ ದೊಡ್ಡ ರ್ಯಾಕ್, ಅದನ್ನು ಸಹ ಎಲ್ಲ ಸಂಪನ್ಮೂಲ ದಾನಿಗಳಿಂದ ಸಂಗ್ರಹಿಸಿಬಿಟ್ಟು ದೊಡ್ಡ ರ್ಯಾಕ್ ಮಾಡಿ ಮಕ್ಕಳಿಗೆ ಓದಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹೈಟೆಕ್ ಶೌಚಾಲಯ ಬಂದಿದೆ, ಜಿಮ್ ಕ್ಲಾಸ್ ಬಂದಿದೆ, ಆಟದ ಮೈದಾನ ರಿಪೇರಿ ಆಗಿದೆ. ಎಲ್ಲವೂ ಸಹ ಇವರು ಚಾಕಚಕ್ಯತೆಯಿಂದನೇ ಆಗಿದ್ದು. ಏನೇ ಒಂದು ಬರಲಿ ಕಾರ್ಯಕ್ರಮಗಳು, ಈಗಂತೂ ಗೊತ್ತು ನಿಮಗೆ, ದಿನಕ್ಕೊಂದು, ವಾರಕ್ಕೊಂದು, ತಿಂಗಳಿಗೊಂದು ಕಾರ್ಯಕ್ರಮ ಇರುತ್ತೆ. ಏನು ಬಂದರೂ ನಮ್ಮ ಶಾಲೆಗೆ ಏನು ಕಾರ್ಯಕ್ರಮ ಬಂದರೂ ಯಶಸ್ವಿಗೊಳಿಸ್ತಾರೆ. ಅದು ಕ್ರಿಯಾಶೀಲತೆಯಿಂದ ತುಂಬ ಮಾಡಿದರೆ ಎಲ್ಲ ಹೊಸತನವೇ ಇರುತ್ತೆ. ಅಧಿಕಾರಿಗಳು ನೋಡಿದಾಗ ಇಷ್ಟೊಂದು ಕ್ರಿಯೇಟಿವಿಟಿಯಿಂದ ಮಾಡಿದ್ದು ಸುಕೇಶೇ ಕಾರಣ ಇದಕ್ಕೆ ಅನ್ನೋ ಹಾಗೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ತುಂಬ ಶಾಲೆ ಅಭಿವೃದ್ಧಿ ಹೊಂದಿದೆ. ಈಗ ನೀವು ಯಾರೇ ಬಂದು ಪರಿಶೀಲನೆ ಮಾಡಿ ನೋಡಿದರೂ ಸಹ ಯಾವುದೇ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸಿದ್ರೆ ನಮ್ಮ ಶಾಲೆ ಸೂರ್ಯದೇವಸ್ಥಾನ ಶಾಲೆ ಯಾವುದರಲ್ಲೂ ಕೊರತೆ ಇಲ್ಲ, ಅಷ್ಟು ಚೆನ್ನಾಗಿ ಇದೆ. ಆಮೇಲೆ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತಿಗಳಿಗೆಲ್ಲ ಹೋದಾಗ ತರಬೇತಿಯನ್ನು ಕಲ್ತ್ಕೊಂಡ್ಬಿಟ್ಟು ಮಕ್ಕಳಿಗೆ ತಂದು ಉಪಯೋಗ ಮಾಡ್ತಿದ್ರು. ಅದಲ್ಲದೆ ಅನೇಕ ತರಬೇತಿಗಳನ್ನ ಕೊಟ್ಟಿದ್ದಾರೆ. ರೋಟರಿ ಅಧ್ಯಕ್ಷರಾಗಿಬಿಟ್ಟು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮದು ಇಂಟೀರಿಯರಲ್ಲಿ ಇರ್ತಕ್ಕಂಥ ಶಾಲೆ ಅಂದರೆ ಒಂದು 8 ಕಿಲೋಮೀಟರ್ ದೂರದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಇದೆ. ಅಲ್ಲಿಗೆ ಹೋಗ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ. ಸೂರ್ಯದೇವಸ್ಥಾನ ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ. ಗ್ರಾಮೀಣ ಪ್ರದೇಶ ಆದ್ದರಿಂದ ಎಷ್ಟೆಷ್ಟು ಮಕ್ಕಳೇ ಜಾಸ್ತಿ. ಅವ್ರಿಗೆ ವಿದ್ಯೆಯ ಮಹತ್ವದ ಬಗ್ಗೆ ತಂದೆ ತಾಯಿಗಳ ಅರಿವಿರುವುದಿಲ್ಲ. ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಆ ತಂದೆ ತಾಯಿಗಳ ಮನವೊಲಿಸಿ ಆದರೆ ಶಾಲೆಗೆ ಕಳಿಸ್ಕೊಡ್ಬೇಕಂದ್ರೆ ವ್ಯವಸ್ಥೆ ಇಲ್ಲ ಸರ್, ನಮ್ಮ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಬೇರೆ ಹೇಳೋರು. ಅದಕ್ಕೆಲ್ಲ ವ್ಯವಸ್ಥೆ ಆಗಬೇಕು ಅಂತ 2 ಆಟೋಗಳನ್ನು ಮಾಡಿಬಿಟ್ಟು ಆಟೋಗಳನ್ನು ಬೆಳಿಗ್ಗೆ ಹೋಗ್ಬಿಟ್ಟು ಆ ಮಕ್ಕಳು ಕರ್ಕೊಂಡ್ಬಂದು ಶಾಲೆಗೆ ಬಿಡೋದು, ಸಂಜೆ ತೊಗೊಂಡೋಗ್ಬಿಟ್ಟು ಮಕ್ಕಳನ್ನ ಮನೆಗೆ ಬಿಡೋದು. ಆ ವ್ಯವಸ್ಥೆಯನ್ನು ಮಾಡಿ ಆ ಮಕ್ಕಳೆಲ್ಲ ಶಾಲೆಗೆ ಬರೋಂಗಾಗ್ಬಿಟ್ಟು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಮಕ್ಕಳು. ಆಮೇಲೆ ಸ್ಪೋರ್ಟ್ಸು, ಈಗ ಯಾವುದೇ ಅಲ್ಲಿ ನಮಗೆ ದೈಹಿಕ ಶಿಕ್ಷಕರಿಲ್ಲ, ಆದರೂ ಸಹ ಇವರೇ ಸ್ವಂತ ತರಬೇತಿ ಕೊಟ್ಬಿಟ್ಟು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಹಂತದವರೆಗೂ ಒಂದು 5-6 ಮಕ್ಕಳೇ ಇರೋದು ಆ ಸ್ಪೋರ್ಟ್ಸಿಗೆ ಭಾಗವಹಿಸುವಂಥ ಮಕ್ಕಳು. ಅಷ್ಟರಲ್ಲೇ ಅವರಷ್ಟನ್ನು ತರಬೇತಿ ಕೊಟ್ಬಿಟ್ಟು ತುಂಬ ಪ್ರಶಸ್ತಿಗಳನ್ನು ಶಾಲೆಗೆ ಬರೋ ಹಾಗೆ ಮಾಡಿದ್ದಾರೆ. ಮತ್ತು SDMC ಸಹಕಾರ ತುಂಬ ಉತ್ತಮಪಡಿಸ್ಕೊಳ್ಳಿಕ್ಕೆ ನಾವು ಸುಮ್ಮನೆ ಇದ್ದರೆ SDMC ಸುಮ್ಮನೆ ಇರ್ತಾರೆ. ನಾವೊಂದು ಉತ್ತಮ ಕೆಲಸ ಮಾಡಿದರೆ ಅವರು ನುಡಿದುಂಬಿಸಿದ್ರೆ ಅವರು ನಮ್ಗೆ ಸಪೋರ್ಟ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಎಲ್ಲ ಒಂಥರ ಆಡುಮುಟ್ಟದ ಸೊಪ್ಪಿಲ್ಲ. ಯಾವುದೇ ತೊಗೊಳ್ಳಿ, ಒಂದು ಪ್ರತಿಭಾ ಕಾರಂಜಿ ನಡೀಲಿ ತಾವೇ ನಿಂತ್ಕೊಂಡ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡೋದು.
ಮಿಮಿಕ್ರಿ ಹಿಂಗೆ ಮಾಡಬೇಕು, ಜಾನಪದ ಗೀತೆ ಹೀಗೆ ಹೇಳಬೇಕು, ಭಾವಗೀತೆ ಹೀಗೆ ಹೇಳಬೇಕು, ಈಗ ಆಶುಭಾಷಣ ಹೀಗೆ ಮಾಡಬೇಕು ಅಂತೆಲ್ಲ ಅವ್ರು ಮಾಡಿದ್ದು ನೋಡಿದ್ರೆ ಅಪ್ಪ ದೇವ್ರೆ ಇವರಲ್ಲಿ ಎಷ್ಟೊಂದು ವಿದ್ವತ್ತಿದೆ ಅಂತೇಳಿ ಅನಿಸ್ತು. ಅಷ್ಟು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಇಂಥ ವ್ಯಕ್ತಿ ಶಿಕ್ಷಕರಾಗಿರೋದು ತುಂಬ ಹೆಮ್ಮೆಯ ವಿಷಯ. ಅದರಲ್ಲೂ ನನ್ನ ಸಹೋದ್ಯೋಗಿಯಾಗಿ ಸಿಕ್ಕಿ ನಾನು 3 ವರ್ಷಗಳ ಕಾಲ ಅವ್ರ ಜೊತೆ ಸರ್ವಿಸ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇವರಿಗೆ ಇನ್ನೂ ಮುಂದೆ ಉತ್ತಮ ಪ್ರಶಸ್ತಿಗಳು ಸಿಗಲಿ, ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸ್ತೇನೆ. ನಮಸ್ಕಾರ.